ಹಲೋ ಎಲ್ಲಿದ್ರಿ ಮನ್ಯಾಗ ಯಾರು ಇಲ್ಲಲ್ಲ? ಜಾತ್ರೆಗೆ ಹೋಗ್ಯಪ್ಪ. ಜಾತ್ರೆಗೆ ಹೋಗಿರ? ಹ್ಞೂನಪ್ಪ. ಬರೋದು ಯಾವಾಗ? ಬರೋದೇನ 4-5 ದಿನ ಹಾಕಲ್ ನೋಡಪ್ಪ. ಒಟ್ರು ಹೋಗಿರೇನು? ಹ್ಞೂ, ಹೊಸರೋಗೆ ರೊಟ್ಟಿ ಪಲ್ಯ ಎಲ್ಲ ಐತಿ ನೋಡ್ತೀನಿ. ಏನು ಕುದಿಯೋ ಮರ? ಇದಕ್ಕೇನಾಯ್ತು ಮರ? ಪ್ಯಾನ್ ಒಂದಲ್ಲ ಒಂದು ಕಾಡ್ತ ಬ್ಯಾಸ್ಗೆ ಮೊದಲೇ ನೀರು ಇಳಿ ಆಗ್ತದ. ಒಂದು ರಿಪೇರಿ ಮಾಡುತ್ತಾನ ಸಮಾನ. ಹೇಳ್ತೇನೆ ನಮ್ಮ ಅಪ್ಪಗೊಂದು ಎ ಸಿ ಕುಂದರ್ಸು ಅಂತ ಹೇಳಿ. ಮಾತು ಯಾರು ಕೇಳಂಗಿಲ್ಲ. ಎಲ್ಲ ಡಬ್ಬ ಫ್ಯಾನ್ ರಿಪೇರಿ ಮಾಡ್ಕೊತ ನಾವು. ನನಗೂ ಕೆಲವೊಂದ್ಸಲ ಅನಿಸ್ತಿರ್ತದ ನನಗೆ, ನಾರ್ಮಲ್ ಮನುಷ್ಯ ಇಲ್ಲ, ನನ್ನೊಳಗೊಬ್ಬ ಸೈಂಟಿಸ್ಟ್ ಅದಾನ. ನನಗೂ ಸಣ್ಣವಿದ್ದಾಗ ಏನ್ರಿ ಇವರು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಎಲ್ಲರೂ ಹಾಕಿದ್ರೆ ನಾನು ವಿಜ್ಞಾನ ಹಾಕಿದ್ನೇನೋ ಅಥವಾ ಅನಿಸ್ತಿರ್ತಾವ. ಅವಾಗ ನೋಡಿ ಇಲ್ಲಿ ಹಾಗಾದ್ರೆ ಹತ್ಲಿಲ್ಲ ಫ್ಯಾನ್, ಈಗ ರೆಡಿ ಅನಿಸ್ತಿರ್ತಾವ. ಕರೆಂಟ್ ಮನುಷ್ಯನ. ಬೆಡ್ರೂಮ್ ಮನಿ ಆರಾಮ್ಸೆ ನಿದ್ದೆ ಮಾಡಿಬಿಡುವೆ ಅಪ್ಪ. ಮಮ್ಮರೆ ಫ್ಯಾನ್ ಹಚ್ಕೊಂಡು ಏನಾಯ್ತು? ಮನೇಲಿ ಸುಟ್ಟಕ್ಕಿತ್ತಲ್ಲ ಮರೆ, ಸತ್ತರೆ ಅವನ ಕೇಳ ನಮಗೂ ಫೋನ್ ಮಾಡ್ತೀನಿ. ಅದು ಫ್ಯಾನ್ ಹಚ್ಚಕ್ ಹೋಗಿದೆ, ಸ್ವಲ್ಪ ಮನೆ ಬೆಂಕಿ ಎದ್ ಬಿಡ್ತಾವ. ಅದು ರಿಪೇರಿ ಮಾಡಕ್ ಹೋಗಿದೆ ಫ್ಯಾನ್. ಫ್ಯಾನ್ ರಿಪೇರಿ ಮಾಡಕ್ ಹೋದೆ, ಅದು ಬೆಂಕಿ ಎತ್ಕೊಂಡ್ಬಿಡ್ತು. ಇಲ್ಲ ಆಪ್ ಆಗ್ಯದ ಈಗ ಬಂದಾಯ್ತು. ಅವನು ಯಾರೇನು ಮಾಡ್ಬೇಕು ಅದೇ ಮಾಡ್ಬೇಕು. ಎಲೆಕ್ಟ್ರಿಷಿಯನ್ ರಿಪೇರಿ ಮಾಡ್ಬೇಕು, ಪೇಂಟ್ರ್ ಪೇಂಟ್ ಮಾಡ್ಬೇಕು, ಆ್ಯಕ್ಟರ್ ಆ್ಯಕ್ಟಿಂಗ್ ಮಾಡ್ಬೇಕು, ಏನೂ ಗೊತ್ತಿಲ್ಲ ಎಲ್ಲ ಮಾಡ್ತಿದ್ದೆ. ಮರಳಿ ಬಾರದ ಅವನವನು ಹೊರಗೆ ಮಕ್ಕಳು ಗಾಳಿ ಐತಂದ್ರೆ ಗಾಳಿನೂ ಇಲ್ಲ, ಸೊಳ್ಳೆ ಕಿರಿಕಿರಿ. ಈಗ ಕಳ್ರು ಬೇರೆ ಬಂದಾರತ್ತ, ಮನ್ಯಾಗ ಏನಿಲ್ಲ ಅಂದ್ರೆ ನನಗೆ ಹೊಡೆದ್ರಿ ಮಣ್ಣ ಕಲ್ವಿ ತಿಳಿ ಎತ್ತಾಗಿದೆ. ಅದು ಹಂಚ್ಕಿ ಒಳಗೆ ಪ್ಯಾನ್ ಹೆಂಗೆ ಆಗತ್ತದ ಹೇಗಪ್ಪು ಒಳಗೆ ಮತ್ತೇನು ಮಾಡ್ತಿ. ಏನು ಹೋದ್ನಪ್ಪ ನಾನು.
ಏನು ಕುದಿ ಆಗ್ತದ ಮರೆ ಸ್ವಲ್ಪ ಪ್ಯಾನ್ ಹಚ್ಚು. ಫ್ಯಾನ್ ಆಗೇನು ಇರ್ಲಿಕ್ಕಿಂತ ಶೆಡ್ನಾಗ ಎಂತ ಹಣೆ